ನಮಸ್ತೆ ವೀಕ್ಷಕರೇ. ನಮ್ಮ ಕ್ರಿಯಾಯೋಗಿ ಸಾವಿತ್ರಮ್ಮ ಮಾತೆ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಕ್ರಿಯಾಯೋಗದ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಲಿದ್ದಾರೆ ಇವತ್ತು. ಅಮ್ಮ ನಮಸ್ತೆ. ಈಗೇನು ತಾವು ಮಹಾವತಾರ ಬಾಬಾಜಿ ಸಂಘಕ್ಕೆ ಇಲ್ಲಿ ಬಂದು ತಾವು ಕ್ರಿಯಾಯೋಗ ಮಾಡಿ ತಮ್ಮ ಜೀವನದಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆ ಅಂತ ಅನ್ನೋದು ನಾವು ಕೇಳಿದ್ದೀವಿ. ಇದರೊಳಗೆ ತಮ್ಮ ಅನುಭವ ಏನಮ್ಮ, ಈಗ ಯಾವ ರೀತಿ ಪಡ್ಕೊಂಡ್ರಿ, ನಿಮ್ಮ ವೈಯಕ್ತಿಕವಾಗಿ ನಾವು ತಮ್ಗೆ ಏನು ಅಭಿವೃದ್ಧಿ ಆಗಿದೆ, ಏನು ವ್ಯತ್ಯಾಸ ಆಗಿದೆ, ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ನನಗೆ ಆರೋಗ್ಯ ಸಮಸ್ಯೆ ಇತ್ತು. ಇಲ್ಲಿ ನನ್ನ ಫ್ರೆಂಡ್ ಯಾರೋ ಒಬ್ಬರು ನನಗೆ ಹೇಳಿದ್ರು ಈ ಥರ ಇದೆ ಅಂತೇಳಿ. ಅದಕ್ಕೆ ನಾನಿಲ್ಲಿ ಬಂದೆ. ಸುಮಾರು ಹಾಸ್ಪಿಟ್ಲಿಗೆಲ್ಲ ಒಂದು 2-3 ಕಡೆ ಓಡಾಡಿದೆ. ನನಗೆಲ್ಲೂ ಇದಾಗಲಿಲ್ಲ. ಲಕ್ಷ ಲಕ್ಷ ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ. ಬಾಬಾಜಿ ಹತ್ರ ಬಂದುಬಿಟ್ಟು ಕೇಳಿಕೊಂಡೆ, ಈ ಥರ ನನಗೆ ಪ್ರಾಬ್ಲಮ್ ಇದೆ, ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಅಂತೇಳಿ. ಮನೆ ಕಡೆ ಸುಮ್ಮನೆ ತುಂಬ ತೊಂದರೆ ಇತ್ತು. ಇಲ್ಲಿ ಬಂದಮೇಲೆ ಬಾಬಾಜಿ ಹತ್ರ ಬಂದಮೇಲೆ ನನಗೆ ಗರ್ಭಕೋಶ ತುಂಬ ತೊಂದರೆ ಇತ್ತು. ಗರ್ಭಕೋಶ ತೆಗಿಬೇಕಂತಲೇ ಹೇಳಿದರು. ಅದು ಕ್ಲಿಯರಾಗಿ ಒಂದು 6 ತಿಂಗಳು ನಾನು ಇಲ್ಲಿ ಬಂದೆ. ನಂಬಿದೆ, ತುಂಬ ಬಾಬಾಜಿ ನಂಬಿದೆ. ಆ ನಂಬಿದ ಮೇಲೆ ಏನಾಯಿತು, ನನಗೆ ಆ ಗರ್ಭಕೋಶ ಪ್ರಾಬ್ಲಮ್ ಸಾಲ್ವ್ ಆಯಿತು. ಮತ್ತು ಕ್ರಿಯಾಯೋಗ ಮಾಡಿದೆ. ಕ್ರಿಯಾಯೋಗ ಮಾಡಿ ಏನು ಬೆನಿಫಿಟ್ಟು ಅಂದರೆ, ನನಗೆ ಅರ್ಧ ತಲೆನೋವು ಜಾಸ್ತಿ ಇತ್ತು. ತುಂಬ ಟೆನ್ಷನ್ ತೊಗೋತಾ ಇದ್ದೆ ಮನೆ ಕಡೆ ಸಮಸ್ಯೆಯಿಂದ. ತುಂಬ ಟೆನ್ಷನ್ ತೊಗೊಂಡಾಗಲೇ ಅರ್ಧ ತಲೆನೋವು ಕಮ್ಮಿ ಆಯಿತು. ತಲೆನೋವು ಅಂದರೆ ತಿಂಗಳಿಗಿಲ್ಲ ಅಂದರೂ ಒಂದು 10 ಮಾತ್ರೆನಾದರೂ ತಿಂತಿದ್ದೆ. ಈಗ ಆಲ್ಮೋಸ್ಟ್ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ. ಟೆನ್ಷನ್ ಇಲ್ಲ, ಯಾವುದು ತಲೆನೋವು ಮಾತ್ರೆನೂ ತಿಂತಾಯಿಲ್ಲ. ಕಾಲು ಮಂಡಿ ನೋವು ಬರ್ತಿತ್ತು, ಮಂಡಿ ನೋವಿಲ್ಲ. ತುಂಬ ಆರೋಗ್ಯವಾಗಿದ್ದೀನಿ. ಎಷ್ಟೇ ಕೆಲಸ ಮಾಡಿದ್ರೂ ನನಗೆ ಆಯಾಸ ಅನಿಸ್ತಾ ಇಲ್ಲ ಇವಾಗ. ಬಾಬಾಜಿ ಹತ್ರ ಬಂದಮೇಲೆ ಸುಸ್ತು ಅನಿಸೋದೇ ಇಲ್ಲ ನನಗೆ. ಅಷ್ಟು ಕೆಲಸ ಮಾಡ್ತಾಯಿದ್ದೀನಿ. ಮನೆಯಲ್ಲೂ ಮಾಡ್ತೀನಿ, ಬಟ್ ಇಲ್ಲೂ ಕೆಲಸ ಮಾಡ್ತೀನಿ. ನನಗೇನು ಅನಿಸೋದೇ ಇಲ್ಲ ಇವಾಗ. ಆ ಥರ ನನಗೆ ಆರೋಗ್ಯ ಸಮಸ್ಯೆ ಎಲ್ಲ ಫುಲ್ಲು ಸಾಲ್ವ್ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ ಇವಾಗ, ಚೆನ್ನಾಗಿದ್ದೀನಿ. ತಮ್ಮ ಅನುಭವ ಕೇಳಿದ್ರೆ ಒಂದು ನಮಗೆ ಇಲ್ಲಿ ಒಂದು ಕಂಡು ಬರ್ತದೆ, ತಮ್ಮ ಮಾತಿನಲ್ಲಿ ಕಾನ್ಫಿಡೆನ್ಸ್ ಅಂತ ಏನಿದೆ, ಆ ಕಾನ್ಫಿಡೆನ್ಸಲ್ಲಿ ತಮಗೆ ಮಾನಸಿಕವಾಗಿ ಏನೋ ಒಂದು ವ್ಯತ್ಯಾಸ ಆಗಿರಬಹುದು ಅನ್ನೋದು ನನ್ನ ಅನಿಸಿಕೆ. ಕ್ರಿಯಾಯೋಗದಿಂದ ತಾವು ಮೊದಲಿಗೆ ಹೇಗಿದ್ರು ಅದು ನನಗೆ ಗೊತ್ತಿಲ್ಲ. ಕ್ರಿಯಾಯೋಗ ಮಾಡಿದ್ಮೇಲೆ ತಮ್ಮ ಮಾತಿನಲ್ಲಿ ಒಂದು ಇದ್ರೊಳಗಡೆ ನಮ್ಗೆ ಅನಿಸೋವಂಥದ್ದು, ತಮಗೆ ಏನು ವ್ಯತ್ಯಾಸ ಆಯಿತು ದಯವಿಟ್ಟು ತಿಳಿಸ್ಕೊಡಿ. ಅದರಲ್ಲಿ ಏನಂದರೆ, ನಾನು ತುಂಬ ಕಣ್ಣೀರಾಗ್ತಾಯಿದ್ದೆ ಜಾಸ್ತಿ. ಯಾರಾದರೂ ಏನಂದ್ರು ಅಂದರೆ ನನ್ನ ಕೈಲಿ ಅದು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ತುಂಬ ಕಣ್ಣೀರು ಹಾಕ್ಬಿಡೋನಿ. ಇವಾಗ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕಮ್ಮಿ ಆಗಿದೆ ನನಗೆ. ಅಳೋದು ಅದೆಲ್ಲ ನಿಲ್ಲಿಸಿದ್ದೀನಿ ಇವಾಗ. ಸ್ವಲ್ಪ ಧೈರ್ಯ ಬಂದಿದೆ ನನಗೆ. ನಾನು ಏನೇ ಆಗಲಿ ನಾನು ಸಾಧಿಸಬೇಕು, ನಾನು ಜಯಿಸಬೇಕು, ಬೇರೆಯವ್ರ ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೋಬಾರ್ದು ಅನ್ನೋ ಥರ ಧೈರ್ಯ ಬಂದಿದೆ ನನಗೆ ಇವಾಗ. ಇವಾಗ ನಾನು ಒಂದು ಸಾಧನೆ ಮಾಡ್ತೀನಿ. ಮೊದಲು ನಾನು ಹೇಗಿದ್ನೋ ಆಗ ಬದುಕಬೇಕು ಅನ್ನೋ ಧೈರ್ಯ ನನಗೆ ಬಂದಿದೆ. ಭಾಳ ಸಂತೋಷಮ್ಮ. ತಾವು ಈ ಸನ್ನಿಧಾನಕ್ಕೆ ಬರೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ, ಬೇರೆ ದೇವಸ್ಥಾನಗಳಿಗೆ ಹೋಗಿದ್ರಾ? ಅಲ್ಲಿಗೆ ಹೋಗಿದ್ಮೇಲೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಏನಾಗಿತ್ತು, ಇಲ್ಲಿಗೆ ಬಂದಾದ್ಮೇಲೆ ವ್ಯತ್ಯಾಸಗಳು ಏನಾಗಿರ್ಬೋದು ದಯವಿಟ್ಟು ತಿಳಿಸ್ಕೋದ್ರ ಮೇಡಮ್? ನಾನು ತುಂಬ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಅಮಾವಾಸ್ಯೆ ಬತ್ತು ಅಂದರೆ, ಶುಕ್ರವಾರ ಬತ್ತು ಅಂದರೆ ನಾನು ಮನೇಲೇ ಇರ್ತಿರ್ಲಿಲ್ಲ. ನಾನು ಕೆಲ್ಸಕ್ಕೆ ರಜೆ ಹಾಕಿದ್ರೂ ಪರವಾಗಿಲ್ಲ, ನಾನು ಎಲ್ಲ ಕಡೆ ದೇವಸ್ಥಾನಕ್ಕೆ ಸುತ್ತಿದ್ದೀನಿ. ಸುಮಾರು ಬೆಂಗಳೂರಲ್ಲಿ ಎಷ್ಟು ದೇವಸ್ಥಾನ ಇದೆ ಅಷ್ಟು ಸುತ್ತಿದ್ದೀನಿ. ಒಂದು ದಿನಕ್ಕೆ ಪಾಸ್ ತೊಗೊಂಡ್ರೆ ಎಲ್ಲ ಕಡೆ ಓಡಾಡ್ತಿದ್ದೆ. ಆದರೆ ಇವಾಗ ನಾನು 1 ವರ್ಷ ಆಯ್ತು ಇಲ್ಲಿ ಬಂದು. 1 ವರ್ಷದಿಂದ ನಾನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಇಲ್ಲಿ ಅಷ್ಟು ನಂಬಿಕೆ ಬಂದಿದೆ ನನಗೆ. ನನಗೆ ಮೊದಲು ಬಾಬಾಜಿನೂ ನಂಬಿರಲಿಲ್ಲ. ಬರೀ ಧ್ಯಾನ ಹೇಳ್ಕೊಡ್ತಿದ್ರು, ಧ್ಯಾನ ಮಾಡ್ತಾಯಿದ್ದೆ. ಧ್ಯಾನ ಮಾಡಿದ್ರು ನನಗೇನೋ ಅದು ಇದಾಗ್ತಾ ಇರಲಿಲ್ಲ. ಇವಾಗ ಇತ್ತೀಚೆಗಂತೂ ತುಂಬ ನಂಬಿಕೆ ಬಂದುಬಿಟ್ಟಿದೆ. ಅದು ಹೂವು ಶೇಕ್ ಆಗೋದು ನೋಡಿದ್ರೆ ನನಗೆ ಖುಷಿ ಆಗ್ತೈತೆ. ಹೂವು ಶೇಕ್ ಆದರೆ ನನಗೇನಾಗುತ್ತೆ, ನಾನು ಕೇಳಿಕೊಂಡ್ರೆ ಅದಾಗುತ್ತೆ ಅನ್ನೋ ಭರವಸೆ ನನಗಿದೆ. ಹಂಗಾಗಿ ನಾನು ಬಾಬಾಜಿನ ತುಂಬ ನಂಬಿದ್ದೀನಿ. ಬಹಳ ಸಂತೋಷಮ್ಮ. ಅಂದರೆ ತಾವು ಇಲ್ಲೊಂದು ಮಾತು ಹೇಳಿದ್ರಿ, ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡ್ತಾ ಇರಬೇಕಾದ್ರೆ ಹೂವು ಶೇಕ್ ಆಗುತ್ತೆ ಅಂತ. ಅದು ಎಲ್ಲಿ ಶೇಕ್ ಆಗುತ್ತೆ, ಮತ್ತೆ ತಾವು ಏನೋ ಅದೊಂದು ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ. ಈ ಕಾನ್ಫಿಡೆನ್ಸ್ ಮುಂದೆ ಹೇಗಿತ್ತು, ಹಿಂದೆ ಇರಲಿಲ್ವಾ? ಇಲ್ಲನೇ ತಮಗೆ ಈ ಕಾನ್ಫಿಡೆನ್ಸ್ ಬಂದಿದ್ದಮ್ಮ? ಮೊದಲು ಬಂದು ಧ್ಯಾನ ಮಾಡ್ತಾಯಿದ್ದೆ. ಧ್ಯಾನ ಮಾಡಿದ್ರೆ ನನಗೆ ಅಷ್ಟೊಂದು ಅನುಭವ ಆಗ್ತಾ ಇರಲಿಲ್ಲ. ಇವಾಗ ಕಳ್ಸಿದ್ಮೇಲೆ ಯಾವಾಗ ಹೂವು ಶೇಕ್ ಆಗ್ತಾಯಿದೆ, ಆ ಹೂವು ಶೇಕ್ ಆಗೋದು ನೋಡಿ 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 ನಮಗೆ ಕಣ್ಣು ಕಿರ್ಗಾದಂಗೆ ಆಗ್ತೈತೆ. ಆ ಥರ ಶೇಕ್ ಆಗುತ್ತೆ ಹೂವು. ಹಂಗಾಗಿ ನಂಗೆ ತುಂಬ ನಂಬಿಕೆ ಬಂದಿದೆ ಇವಾಗ. ಬಾಬಾಜಿ ಅಂದರೆ ನನಗೆ ಇಲ್ಲೇ ಇದ್ಬಿಡ್ಬೇಕು, ಮನೆಗೆ ಹೋಗ್ಬಾರ್ದು ಅನ್ನೋ ಥರ ನನಗೆ ನಂಬಿಕೆ ಬಂದಿದೆ. ಅಂದರೆ ಅಮ್ಮ, ನೀವು ಕಳಿಸಿದ ಮೇಲೆ ಹೂವು ಶೇಕ್ ಆದರೆ ನಿಮ್ದು ಯಾವುದೋ ಒಂದು ಕೋರಿಕೆ ಇರ್ತದೆ, ಈಡೇರುತ್ತೆ ಅನ್ನೋ ಒಂದು ಭರವಸೆ, ಬಾಬಾಜಿ ಅವರು ಆಶೀರ್ವಾದ ಮಾಡಿದ್ದಾರೆ ಅನ್ನೋದು ಭರವಸೆನ, ಆ ಭರವಸೆ ಅನ್ನೋದೊಂದು ಏನು ಸೂಚನೆನಾ ಅದು? ಸೂಚನೆ ಅಂತಲ್ಲ, ನನಗೆ ತುಂಬ ನಂಬಿಕೆ ಇದೆ ಇವಾಗ. ನನಗೆ ಆಗುತ್ತೆ, ಕೆಲಸ ನಾನು ಅನ್ಕೊಂಡಿರೋದು ಆಗುತ್ತೆ, ನಿಧಾನ ಆದರೂ ಪರವಾಗಿಲ್ಲ ಆಗುತ್ತೆ ಅನ್ನೋ ಭರವಸೆಯಿಂದನೇ ನಾನು ಕಾಯ್ತಾ ಇದ್ದೀನಿ ಇವಾಗ. ಬಹಳ ಸಂತೋಷನಮ್ಮ. ಆದರೆ ತಾವು ಇಲ್ಲಿ ಮಹಾವತಾರ್ ಬಾಬಾಜಿ ಅವರ ಸಂಘ, ಈ ಒಂದು ಏನು ಮಹಾವತಾರ್ ಬಾಬಾಜಿ ತಾವೇನು ಧ್ಯಾನ ಮಾಡ್ತೀವಿ ಇದೆಲ್ಲ ಮಾಡ್ತೀವಿ ಅಂತಂದ್ರಲ್ಲ, ಇದನ್ನೇ ತಾವು ನಂಬ್ಕೊಳ್ಳೋದಕ್ಕೆ ಕಾರಣ ಏನಮ್ಮ? ಕಾರಣ ಏನಂದರೆ, ಹೆಣ್ಮಕ್ಳು ತುಂಬ ಮನೇಲೇ ಮನೆ ಇದ್ದು ಮನೇಲಿ ಎಷ್ಟು ಇದಾಗುತ್ತೆ.
ಅವರು ಮನೆಯಲ್ಲಿ ಟೆನ್ಷನ್ ಇರ್ತದೆ, ಏನೇ ಒಂದು ಕಷ್ಟ ಬಂದರೂ ಯಾರಿಗೂ ಹೇಳ್ಕೊಳ್ಳೋ ಥರ ಇರಲ್ಲ. ನಾವೊಂದು ಸಂಘಟನೆ ಅಂತ ಮಾಡಿ ಮಹಾದೇವ್ ಬಾಬಾಜಿ ಸಂಘ ಮಾಡಿ ಅವರಿಗೊಂದು ಸ್ಥೈರ್ಯ ಕೊಡಬೇಕು. ಹೆಣ್ಮಕ್ಳು ನಮ್ಮ ಜೊತೆ ಇದು ಮಾಡಿ ಸಪೋರ್ಟ್ ಕೊಟ್ಟು ನಾವು ಅವ್ರಿಗೆ ಧೈರ್ಯ ತರಬೇಕು ಅನ್ನೋದು ಕಾನ್ಫಿಡೆಂಟ್ ಇದೆ. ಬಟ್ ಆಮೇಲೆ ಏನಂದರೆ ಯಾವಾಗ ನೋಡಿದ್ರೂ ಹೆಣ್ಮಕ್ಳು ಕಣ್ಣ ನೀರು ಹಾಕೋದನ್ನ ನಾವು ತಪ್ಪಿಸ್ಬೇಕು ಅನ್ನೋದು ನನಗೆ ಧೈರ್ಯ ಬಂದಿದೆ ಇವಾಗ. ವಿಷಯಗಳಮ್ಮ ಅಲ್ಲ, ಈಗ ಒಬ್ಬ ಬಡತನದಲ್ಲಿ ಬಂದಂತ ಹೆಣ್ಣುಮಗಳು ಅವ್ರದ್ದು ತನ್ನದೇ ಆದ ವೈಯಕ್ತಿಕವಾದ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಂಥವ್ರು ಬಾಬಾಜಿಯವರ ಸಂಸ್ಥಾನಕ್ಕೆ ಅಂದ್ರೆ ಈ ಸಂಘದ ಸನ್ನಿಧಾನಕ್ಕೆ ಬಂದು ಅವರ ಜೀವನದಲ್ಲಿ ಇರುವಂತ ಎಷ್ಟೋ ಕಷ್ಟ ಕಾರ್ಪಣ್ಯಗಳು, ನೆಮ್ಮದಿ ಇಲ್ದಲೇ ಇರುವಂತದ್ದು, ಈ ಕಷ್ಟದಲ್ಲಿರುವಂಥದ್ದು ಕೆಲವೊಂದು ಹೆಣ್ಣುಮಕ್ಕಳು ತುಂಬಾ ಕಷ್ಟಗಳು, ವೈಯಕ್ತಿಕವಾದಂತಹ ಕಷ್ಟಗಳಲ್ಲಿ ಬಳಲ್ತಾ ಇರ್ತಾರೆ. ಅಂಥವ್ರಿಗೆ ಈ ಜಾಗ ಅಂದ್ರೆ ಅವರ ಅನುಭವ ಕೇಳಿ ನನಗನ್ನಿಸ್ತಾ ಇರುವಂಥದ್ದು, ಯಾರು ಕಷ್ಟನ ಅನುಭವಿಸ್ತಾ ಇರ್ತಾರೆ ಈ ಸನ್ನಿಧಾನಕ್ಕೆ ಬಂದು ಎಲ್ಲಾ ರೀತಿಯ ಪರಿಹಾರಗಳನ್ನು ಕಂಡುಕೋಬಹುದು. ಆಗಿರಬಹುದು, ಹಣಕಾಸಿನಲ್ಲಾಗಿರಬಹುದು, ಬಿಸ್ನೆಸ್ ನಲ್ಲಾಗಿರಬಹುದು, ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟದಾಗಿರ್ಬೋದು. ಇಲ್ಲಿ ಗುರುಗಳು ಕೊಡುವಂಥ ಸಲಹೆಗಳ ಬಗ್ಗೆ ನಾನು ತಿಳ್ಕೊಂಡ ಕೆಲವೊಂದು ವಿಚಾರಗಳು ಅದು ಬಹಳ ಎಲ್ಲರಿಗೂ ಉಪಯುಕ್ತ ಆಗುವಂಥದ್ದು. ದಯವಿಟ್ಟು ತಾವು ಯಾರಾದರೂ ಯಾವುದೇ ಒಂದು ರೀತಿ ಸಮಸ್ಯೆಗಳು ಬಳಲ್ತಾ ಇದ್ರು ಸನ್ನಿಧಾನಕ್ಕೆ ಒಂದು ರೀತಿ ಭೇಟಿ ಕೊಟ್ಟು ಗುರುಗಳ ಮಾರ್ಗದರ್ಶನದಿಂದ ತಾವು ತಮ್ಮ ಜೀವನದಲ್ಲಿ ಒಳ್ಳೇದು ಮಾಡ್ಕೋಬೇಕಾಗಿ ತಮಗೆಲ್ಲರಿಗೂ ಅರ್ಥ. ಈ ಒಂದು